ಅದರಂತೆಯೇ ತರಿಯ ಕೊರಡೊಂದನ್ನು ತರಿಸಿ ಪೂಜಿಸಿ ಕಂಗಾರಗೊಲ್ಲರನ್ನು ಕರೆದು ಒಂದೇ ಏಟಿಗೆ ತುಂಡಾಗಿ ಕತ್ತರಿಸಿರೆಂದು ಆಜ್ಞೆ ಮಾಡಿದರು. ಅದರಂತೆ ಕಂಗಾರಗೊಲ್ಲರು ತರಿಯ ಕೊರಡನ್ನು ಕತ್ತರಿಸಲಾಗದೆ ತತ್ತರಿಸಿದ್ದಾರೆ. ಆಗ ಜುಂಜಪ್ಪ ತನ್ನ ಸರದಿಯಂತೆ ತನ್ನ ಮನದೇವರಾದ ಶಿವಚಿತ್ರಲಿಂಗನನ್ನು ಮನದಲ್ಲಿ ನೆನೆದು ಒಂದೇ ಏಟಿಗೆ ತರಿಯ ತುಂಡನ್ನು ಕತ್ತರಿಸಿದ. ಸೇರಿದ ಸಭಿಕರು ಚಪ್ಪಾಳೆ ತಟ್ಟಿದರು. ಈಗಲಾದರೂ ಕಂಗಾರಗೊಲ್ಲರು ಕರುವನ್ನು ತಮ್ಮದೆಂದು ಹೇಳಬಹುದಲ್ಲ ಎಂದಾಗ ಕಂಗಾರಗೊಲ್ಲರು ಕರು ನಮ್ಮದಲ್ಲ, ನಾವುಗಳು ಇದಕ್ಕೆ ಒಪ್ಪುವುದಿಲ್ಲವೆಂದು ಪಟ್ಟು ಹಿಡಿದರು. ಕೊನೆಗೆ ಪಂಚಾಯಿತಿದಾರರು ಈರು ಜುಂಜಪ್ಪನಿಗೆ ಈ ಕರುವನ್ನು ನೀನೇ ತೆಗೆದುಕೊಂಡು ಹೋಗಿ ಸಾಕಿಕೊಳ್ಳಬಹುದೆಂದು ತಿಳಿಸಿದರು. ಕರುವನ್ನು ನಾನು ತೆಗೆದುಕೊಂಡು ಹೋಗಿ ಸಾಕಿದರೆ ದೊಡ್ಡದಾದಾಗ ನಮ್ಮದೆಂದು ಮಾವುಗಳು ಬಂದರೆ ನಾನೇನು ಮಾಡುವುದು? ಅದಕ್ಕೆ ಕರುವಿನ ತಂಟೆ ಬರುವುದಿಲ್ಲವೆಂದು ಕರಾರು ಬರೆದು ಕೊಟ್ಟರೆ ನಾನು ಅದನ್ನು ಸಾಕುತ್ತೇನೆಂದು ಹೇಳಿದಾಗ ಪಂಚಾಯಿತಿದಾರರು ಚಾಪಾ ಕಾಗದ ತರಿಸಿ ಕರಾರು ಬರೆಯಿಸಿ ಕಂಗಾರಗೊಲ್ಲರು ಕರುವಿನ ತಂಟೆಗೆ ಹೋಗದಂತೆ ಕರಾರಿನಲ್ಲಿ ನಮೂದಿಸಿ ಸಹಿ ಹಾಕಿಸಿ ಜುಂಜಪ್ಪನ ವಶಕ್ಕೆ ಕೊಟ್ಟಿದ್ದಾರೆ. ಗೀರ ಜುಂಜಪ್ಪ ತನ್ನ ಕರುವಿನೊಂದಿಗೆ ಹಿಂದಿರುಗಿ ಹುಲಿಕಂಠೆ ಕೆರೆಯಲ್ಲಿ ಸ್ನಾನ ಮಾಡಿಸಿ ಕರುವಿಗೆ ಬಡಮೈಲ ಎಂದು ನಾಮಕರಣ ಮಾಡಿ ನಿನಗೆ ಆಕಾಶದ ಯೋಗ, ಭೂಮಿಯಲ್ಲಿರುವ ಜಲ, ಮುಂದೆ ಬರುವ ಮುಂಗನಸು ಕಾಣುವ ಶಕ್ತಿ ನಿನಗಿರಲೆಂದು ಆಶೀರ್ವಾದ ಮಾಡಿದ್ದಾನೆ. ಬಡಮೇಲ ಹಿಂದೆ ನಡೆಯುವುದು ಮುಂದೆ ನಡೆಯುವುದೆಲ್ಲ ತಿಳಿಯುತ್ತಿತ್ತು. ಅಣ್ಣ ತಮ್ಮಂದಿರು ತಾಯಿ ಜೊತೆಗೂಡಿ ಕಳ್ಯಾರಹಳ್ಳಿಯಲ್ಲಿ ಜೀವನ ಸಾಗಿಸುತ್ತಿದ್ದಾರೆ. ಸಿರಾದ ಗಾಣಿಗ ಶೆಟ್ಟರು 7 ಎತ್ತುಗಳ ಮೇಲೆ ಒಂದು ವರಹಗಳನ್ನಿಟ್ಟುಕೊಂಡು ಹುಲಿಕುಂಟೆಯ ಕೆರೆಯಲ್ಲಿ ಬೀಡು ಬಿಟ್ಟಿದ್ದಾನೆ. ಹುಲಿಕುಂಟೆ ಸಮೀಪದಲ್ಲಿ ಈತ ಜುಂಜಪ್ಪ ದನಗಳನ್ನು ಕಾಯುತ್ತಿರುವ ಕಾಡಿಗೆ ಸಿರಾದ ಗಾಣಿಗ ಶೆಟ್ಟರು ಹೋಗಿ ಈರ ಜುಂಜಪ್ಪನ ದನಗಳಿಗೆ ಬೆಲೆ ಏಳೆಂದು ಕೇಳಿದಾಗ ಶೆಟ್ಟರ ಕಡೆ ತಿರುಗಿದ ಜುಂಜಪ್ಪ ಮೂಡಿಗೆಗೆ 300, ನಡುವಿಗೆ 400, ಕೊಂಬಿಗೆ 700 ಆಗುವುದೆಂದು ತನ್ನ ಓರಿಯ ಬೆಲೆಯನ್ನು ಹೇಳಿದ. ಸತ್ತ ಬೆಳ್ಳುಳ್ಳಿಯನ್ನು ತಕ್ಕಡಿಯಲ್ಲಿಟ್ಟು ಮಾರುವ ಶೆಟ್ಟರುಗಳು ನಮ್ಮ ಓರಿಗಳನ್ನು ಖರೀದಿಸುವ ಸಾಮರ್ಥ್ಯ ನಿಮಗಿದೆಯಾ ಎಂದು ಕೇಳಿದರು. ತೊಟ್ಟು ಇಳಿಸುವ ತೊತ್ತಿನ ಮಕ್ಕಳಾದ ಶೆಟ್ಟರೇ, ನನ್ನ ಓರಿಗೆ ಬೆಲೆ ಕೊಟ್ಟು ಕೊಂಡುಕೊಳ್ಳುವ ಶಕ್ತಿ ಸಾಮರ್ಥ್ಯ ನಿನಗಿದೆಯೇ ಎಂದು ಪ್ರಶ್ನಿಸಿದ. ಜುಂಜಪ್ಪ ಶೆಟ್ಟರನ್ನು ಕೇಳುತ್ತಿದ್ದಾನೆ. ಈರ ಜುಂಜಪ್ಪನ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ಬಂದ ದಾರಿಗೆ ಸುಂಕವಿಲ್ಲದೆ ಕಾಲಿಗೆ ಬುದ್ಧಿ ಹೇಳುತ್ತಾ ಶೆಟ್ಟರು ಹೊರಟು ಹೋದರು. ವಿಷಯವೆಂದರೆ ಒಂದಾದರ ಮೇಲೆ ಒಂದರಂತೆ ಕಷ್ಟಗಳು ಜುಂಜಪ್ಪನಿಗೆ ಎದುರಾಗುತ್ತಲೇ ಇರುತ್ತವೆ. ಇದನ್ನೆಲ್ಲ ಸಹಿಸಿಕೊಂಡು ಮಾರಣ್ಣ, ಮೈಲಣ್ಣ ಮತ್ತು ತಾಯಿಯ ಜೊತೆಗೂಡಿ ಕಳ್ಯಾರಳ್ಳಿಯ ಗ್ರಾಮಕ್ಕೆ ಹೋಗಿ ಜೀವನ ಸಾಗಿಸುತ್ತಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಕಂಗಾರಗೊಲ್ಲರು ಚಿಂತಿಸುತ್ತಿದ್ದಾರೆ. ಈರ ಜುಂಜಪ್ಪ ಮತ್ತು ದನಗಳನ್ನು ಸಾಯಿಸಲು ನಮ್ಮಿಂದ ಸಾಧ್ಯವಾಗಲಿಲ್ಲ, ಮಾಟ ಮಾಡಿಸಿದ್ರು ಬಗ್ಲಿಲ್ಲ ಎಂದು ಚರ್ಚೆ ಮಾಡುತ್ತಾ ಯಾವ ರೀತಿ ಇವನನ್ನ ನಾಶ ಮಾಡಬೇಕು, ಈರ ಜುಂಜಪ್ಪ ಮತ್ತು ದನಗಳನ್ನ ಸರ್ವನಾಶ ಮಾಡಬೇಕೆಂಬ ಸಂಚಿನಲ್ಲಿ ತೊಡಗಿದ್ದಾರೆ. ಕಂಗಾರಗೊಲ್ಲರಿಗೆ
ಹಗಲು ರಾತ್ರಿಗಳು ನಿದ್ದೆ ಬರುತ್ತಿಲ್ಲ. ತನ್ನ ಕಡುವೈರಿ ಈರಜುಂಜಪ್ಪನನ್ನ ಅಟ್ಟಹಾಸವನ್ನ ಸುಟ್ಟು ಹಾಕುವವರೆಗೆ ನಿದ್ದೆ ಮಾಡುವುದಿಲ್ಲವೆಂದು ಶಪಥ ಮಾಡಿ ಮತ್ತೊಂದು ಸಂಚನ್ನು ರೂಪಿಸಲು ಸಿದ್ಧತೆ ಮಾಡುತ್ತಿದ್ದಾರೆ. ಈರಜುಂಜಪ್ಪ ಲಕ್ಷೋಪಲಕ್ಷ ದನಕರುಗಳನ್ನು ನೋಡಿ ಕರುಗುತ್ತಿದ್ದರು. ಈರಜುಂಜಪ್ಪನ ಅಟ್ಟಹಾಸವನ್ನು, ಅವನ ದನಕರುಗಳನ್ನು ನಾಶ ಮಾಡಲು ಸಂಚು ನಡೆಸಿದರು. ಹೇಗಾದರೂ ಮಾಡಿ ಜುಂಜಪ್ಪನನ್ನು ನಾಶ ಮಾಡಲೇಬೇಕೆಂದು ಸತತ ಪ್ರಯತ್ನ ಮಾಡತೊಡಗಿದರು. ಹೀಗೆ ಹಲವಾರು ವರ್ಷಗಳು ಕಳೆದಿವೆ. ಒಂದು ದಿನ ಕಂಬ್ಯಾರಗೊಲ್ಲರ ದೊಡ್ಡ ಚಿನ್ನ ಮತ್ತು ಸಂಗಡಿಗರು ದೇವರು ಪೂಜೆ ಮಾಡುವ ಸಂದರ್ಭದಲ್ಲಿ ಚಿನ್ನಮ್ಮನ 3 ಮಂದಿ ಮಕ್ಕಳನ್ನು ಕರೆಯಿಸಿಕೊಂಡು ವಿಷ ಹಾಕಿ ಕೊಂದಲು ಸಂಚು ನಡೆಸಿ ದೇವರು ಪೂಜೆ ಮಾಡುವ ನೆಪ ಒಡ್ಡಿ ಓಲೆಗರಿ ತರಿಸಿ ಚಿನ್ನಮ್ಮನಿಗೆ ಓಲೆ ಬರದು. ಈ ದಿನ ನಮ್ಮ ಊರಿನ ಹಾವಿನ ಗೂಡಿನಲ್ಲಿ ಬಂದು ಬಳಗದವರನ್ನು ಸೇರಿಸಿಕೊಂಡು ದೇವರು ಪೂಜೆ ಮಾಡುತ್ತಾರೆ. ಆದ್ದರಿಂದ ತಪ್ಪದೆ ನಿನ್ನ 3 ಮಕ್ಕಳನ್ನು ಕಳುಹಿಸಬೇಕೆಂದು ಓಲೆ ಬರೆದು ಕಳುಹಿಸಿದರು. ಓಲೆ ಬಂದು ಚಿನ್ನಮ್ಮನಿಗೆ ಹುಟ್ಟಿತು. ತವರು ಮನೆಯಿಂದ ಬಂದ ಪತ್ರ ನೋಡಿ ಎಲ್ಲಿಲ್ಲದ ಆನಂದವಾಯಿತು. ತವರಿನ ವ್ಯಾಮೋಹ ಉಕ್ಕಿ ಹರಿಯಿತು. ತನ್ನ 3 ಜನ ಮಕ್ಕಳನ್ನು ಬಳಿಗೆ ಕರೆದು ಹೇಳಿದರು, ನೋಡ್ರಪ್ಪ, ನಿಮ್ಮ ಮಾವುಗಳು ಅಕ್ಕರೆಯಿಂದ ಓಲೆ ಬರೆದು ದೇವರ ಪೂಜೆಗೆ ಕರೆದಿದ್ದಾರೆ. ಹಾವಿನ ಗೂಡಲ್ಲಿ ದೇವರ ಪೂಜೆ ಮಾಡುತ್ತಾರಂತೆ. ನೀವುಗಳು ನಿಮ್ಮ ಮಾವನ ಮನೆತನಕ ಹೋಗಿ ಬಂದಿರಲಿ. ತಾಯಿಯ ಮಾತು ಕೇಳಿದ ಮಕ್ಕಳು ಗಹಿಗಹಿಸಿ ನಕ್ಕರು. ಅಮ್ಮ, ನಮ್ಮನ್ನು ಕಂಡು ಕರುಗುವವರ ಮನೆತನಕ ಹೋಗುವುದು ಸರಿಯಲ್ಲ. ನಾವು ಹೋಗಲ್ಲಮ್ಮ, ಹೋಗಲೇಬೇಕೆಂದು ಎಂಬ ಹಠ ಮಾಡಿದರೆ ನಾವು ಹೋಗುವ ಮುನ್ನ ಯಾರನ್ನಾದರೂ ಸಾಕ್ಷಿ ಮಾಡಮ್ಮ ಎಂದು ಹೇಳಿದರು. ತಕ್ಷಣವೇ ಚಿನ್ನಮ್ಮ, ಹಟ್ಟಿಗೌಡ, ಪಟ್ಟದ ಪೂಜಾರಿಗಳನ್ನು ಕೊಡುತ್ತೇನೆ. ನಿಮ್ಮ ಮಾವುಗಳು ಮಾಡುವ ದೇವರ ಪೂಜೆಗೆ ಹೋಗಿ ಬಂದರಿಂದ ಇವರುಗಳ ಸಾಕ್ಷಿ ನಮಗೆ ಬೇಡಮ್ಮ. ರಾಯ ವಸೂರ, ಅಡುಗನಾರ, ಆರಪ್ಪನ ದೊಡ್ಡ ಮಕ್ಕಳು ಸಾಕ್ಷಿಗೆ ಬಂದರೆ ಹೋಗುತ್ತೇವೆ ಎಂದರು. ಮಕ್ಕಳ ಮಾತಿನಂತೆ ಚಿನ್ನಮ್ಮ ಕಾಲೇಗೌಡ ಮತ್ತು ಅವನ ಮಕ್ಕಳನ್ನು ಕರೆದು ಹಬ್ಬಗಳಿದ ಈರಜುಂಜಪ್ಪನ ಮಾವುಗಳು ಹಾವಿನ ಗೂಡಿನಲ್ಲಿ ದೇವರು ಮಾಡುತ್ತಾರೆಂದು ಓಲೆ ಬರೆದು 3 ಮಕ್ಕಳನ್ನು ಕಳಿಸಿರೆಂದು ಕೇಳಿದ್ದಾರೆ. ನನ್ನ ಮಕ್ಕಳು ಹೋಗುವುದಿಲ್ಲವೆಂದು ಹಠ ಮಾಡುತ್ತಿದ್ದಾರೆ. ನೀವಾದರೂ ಹೇಳಿ ಕಳಿಸಿರೆಂದು ಕೇಳಿಕೊಂಡಾಗ ಹಾಲೇಗೌಡ ಮತ್ತು ಅವನ ಮಕ್ಕಳು ವಿಧವಾಗಿ ಈರಜುಂಜಪ್ಪ, ಮಾರಣ್ಣ, ಮೈಲಣ್ಣನನ್ನು ಕರೆದು ಹಕ್ಕರದಿಂದ ನಿಮ್ಮ ಮಾವುಗಳು ದೇವರ ಪೂಜೆಗೆ ಕರೆದಿದ್ದಾರೆ, ಹೋಗಿ ಬಂದರು. ಅದಕ್ಕೆ ಈರಜುಂಜಪ್ಪ ಹೇಳಿದ, ಆಯಿತು ತಾತ, ನೀವು ಹೇಳಿದ ಮೇಲೆ ನಾವುಗಳು ದೇವರ ಪೂಜೆಗೆ ಹೋಗಿ ಮಾವುಗಳು ಹಾಕುವ ವಿಷದ ಅನ್ನ ತಿಂದು ಬರುತ್ತೇನೆಂದು ನುಡಿದು ತಾತ, ಮಾವುಗಳ ಮನೆಯಲ್ಲಿ ಹೋಗಿ ಉಣ್ಣಾಕೆ ಹಾಲು ಸಕ್ಕರೆ ಇಲ್ಲ, ತುಪ್ಪ ಅನ್ನವಿಲ್ಲ. ಆದ್ದರಿಂದ ಈ ಮಾತಿಗೆ ನೀವೇ ಸಾಕ್ಷಿ ಎಂದು ಹೇಳುತ್ತಾ ಮಾವುಗಳ ದೇವರ ಪೂಜೆಗೆ ಹೊರಡಲು ಸಿದ್ಧವಾದ.